ಪುನೀತ್ ರಾಜ್‌ಕುಮಾರ್ ಅವರು. ಸೊ ಇವರ ಒಂದು ಪರಮಾತ್ಮ ಸಿನಿಮಾ. ಈ ಸಿನಿಮಾದ ಒಂದು ಇಂಟ್ರೆಸ್ಟಿಂಗ್ ಕಥೆಯನ್ನ ರಂಗಾಯಣ ರಘು ಅವರು ಹೇಳ್ಕೊಂಡಿರುವಂಥದ್ದು. ಎಲ್ಲಿಪ್ಪಾ ಅಂತಂದ್ರೆ, ಪಿನಾಕ ಚಿತ್ರದ ಟೀಸರ್ ರಿಲೀಸ್ ಇವೆಂಟಲ್ಲಿ. ಇದನ್ನ ಹೇಳಲಿಕ್ಕೆ ಕಾರಣ ಏನು ಅಂತಂದ್ರೆ, ಗಣೇಶ್ ಅವರು. ಗಣೇಶ್ ಅವರು ಈ ಒಂದು ಪಿನಾಕ ಚಿತ್ರದಲ್ಲಿ 7 ರಿಂದ 8 ನಿಮಿಷ ಕಂಟಿನ್ಯೂಯಸ್ ಆಗಿ ಇರುವಂಥ ಒಂದು ಡೈಲಾಗ್ ಹೊಡೆದಿರುವಂಥದ್ದು. ಸೊ ಆ ಡೈಲಾಗನ್ನ ನೋಡ್ಕೊಂಡು ಅದರ ಬಗ್ಗೆ ಮಾತಾಡ್ತಾನೆ ಪುನೀತ್ ರಾಜ್‌ಕುಮಾರ್ ಅವ್ರನ್ನ ನೆನಪಿಸ್ಕೋತಾರೆ ರಂಗಾಯಣ ರಘು. ಕಾರಣ ಏನು ಅಂತಂದ್ರೆ, ಈ ಒಂದು ಪರಮಾತ್ಮ ಚಿತ್ರದಲ್ಲಿ ಕಂಟಿನ್ಯೂಯಸ್ ಆಗಿ ಮಾತಾಡುವಂಥದ್ದು ಒಂದು ಭಟ್ರ ಶೈಲಿ ಇದೆ. ಸೊ ಆ ಬರವಣಿಗೆ ಶೈಲಿಯನ್ನ ನೋಡಿದಾಗ ಪುನೀತ್ ಅವ್ರಿಗೆ ಅನಿಸ್ತಂತೆ. ಇದು ಮೋಸ್ಟ್‌ಲಿ ಯೋಗರಾಜ್ ಭಟ್ರು ಗಣೇಶನ್ನ ಮನಸ್ಸಲ್ಲಿಟ್ಕೊಂಡು ಬರೆದರು ಅಂತ ಹೇಳಿ. ಸೊ ಆ ಥರನೇ ಡೈಲಾಗ್ ಇದಾವೆ ಸಿನಿಮಾದಲ್ಲಿ. ನೀವು ಪರಮಾತ್ಮ ಸಿನಿಮಾ ನೋಡಿಲ್ಲ ಅಂದರೆ ಅದನ್ನ ನೋಡಿ ನಿಮ್ಗೆ ಅದರದ ಒಂದು ಐಡಿಯಾ ಬರುತ್ತೆ. ಸೊ ಯಾವ ಥರ ಪುನೀತ್ ಅವರು ಡೈಲಾಗ್ ಹೇಳಿದ್ದಾರೆ ಅಂತೇಳಿ. ಆದರೆ ಈ ಸಿನಿಮಾ ಬಂದಾಗ ಕೆಲವರು ಸುಮಾರು ಕಾಮೆಂಟ್‌ಗಳೆಲ್ಲ ಹೊಡೆದಿದ್ರು. ಇದು ಪುನೀತ್ ಅವ್ರಿಗೆ ಸೂಟೇಬಲ್ ಸಿನಿಮಾ ಅಲ್ಲ ಅಂತ ಹೇಳಿ. ಹಾಗೇನೇ ಸಿನಿಮಾನೂ ಒಪ್ಕೊಳ್ಳಿಲ್ಲ ಕೆಲವು ಅಭಿಮಾನಿಗಳು. ಟಿವಿಯಲ್ಲಿ ಬಂದಾಗ ಅದನ್ನ ನೋಡಿ ತುಂಬ ಖುಷಿಪಟ್ಟು ಭಟ್ರಿಗೆ ಹೇಳಿದಂಥ ಅಭಿಮಾನಿಗಳು ಕೂಡ ಇದ್ದಾರೆ. ತುಂಬ ಒಳ್ಳೆಯ ಸಿನಿಮಾ ಸರ್ ಇದು. ಸೊ ಇದನ್ನ ಒಂದು ಮಾಸ್ ಆಡಿಯನ್ಸಲ್ಲಿ ನೋಡುವಂಥ ಸಿನಿಮಾ ಅಲ್ಲ ಇದು. ಒಂದು 4 ಜನ ಸ್ನೇಹಿತರು ಕೂತ್ಕೊಂಡು ಆರಾಮ್ಸೆ ಮನೆಯಲ್ಲಿ ಟಿವಿಯಲ್ಲಿ ನೋಡುವಂಥ ಸಿನಿಮಾ ಅಂತ ಹೇಳಿ ಹೇಳಿದಾಗ, ಸೊ ಅವ್ರಿಗೂ ಅನಿಸ್ತಂತೆ ಭಟ್ರಿಗೆ. ಹೌದಲ್ಲ, ಇದು ಹಿಂಗಿದೆ, ನಾನು ಹಿಂಗೆ ಅನ್ಕೊಂಡಿದ್ದೆ, ಇದು ಹಿಂಗಾಯ್ತು ಅಂತ ಹೇಳಿ. ಸೊ ಆ ಥರದ ಪರಮಾತ್ಮ ಹಿಂದಿನ ಕಥೆಗಳು ಅದನ್ನ ಈ ಪಿನಾಕ ಟೀಸರ್ ರಿಲೀಸ್ ಇವೆಂಟಲ್ಲಿ ರಂಗಾಯಣ ರಘು ಅವರು ನೆನಪಿಸ್ಕೊಂಡಿದ್ದಾರೆ. ಹಾಗೇನೇ ಇನ್ನೊಂದು ವಿಶೇಷ ಏನಂತಂದರೆ, ಪಿನಾಕ ಚಿತ್ರದಲ್ಲಿ ಗಣೇಶ್ ಅವರು ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. 2 ಥರದ ಪಾತ್ರ. ಒಂದು ಚಾರುಕೇಶ ಪಿನಾಕ ರಾಜನ ಪಾತ್ರ, ಇನ್ನೊಂದು ಒಬ್ಬ ಆರ್ಕಿಯಾಲಜಿಸ್ಟ್ ಪಾತ್ರ ಮಾಡಿರುವಂಥದ್ದು. ಎರಡೂ ಪಾತ್ರದ ಜೊತೆಗೆ ಎರಡೂ ಪಾತ್ರದ ಬಗ್ಗೆ ತಿಳ್ಕೊಂಡಿರುವಂಥ ರಂಗಾಯಣ ರಘು ಅವರು ಗಣೇಶ್ ಅವರ ಆಳ, ಅಗಲ ಮತ್ತು ಅವ್ರಿಗೆ ಈ ಥರದ ಒಂದು ಪಾತ್ರ ಬಂದಿರೋದು ಅವ್ರಿಗೆ ಖುಷಿ ಕೊಟ್ಟಿರುವಂಥದ್ದು. ಹಾಗೆಯೇ ಗೋಲ್ಡನ್ ಮೆಗಾ ಸ್ಟಾರ್ ಅನ್ನುವಂಥ ಒಂದು ಬಿರುದು ಗಣೇಶ್ ಅವ್ರಿಗೆ ಬಂದಿರುವಂಥದ್ದು. ಸೊ ಅದನ್ನು ಇವರು ಅಪ್ರಿಸಿಯೇಟ್ ಮಾಡ್ತಾರೆ. ಅವ್ರ ಮಗ ಅಲ್ಲೇ ಎದುರಿಗಿದ್ರು. ಸೊ ವಿಹಾನ್ ಗಣೇಶ್ ಅವ್ರಿಗೆ ಹೇಳ್ತಾರೆ ಇವರು ತಮಾಷೆಯಾಗಿ, ಸೊ ಅಪ್ಪ ಗೋಲ್ಡನ್ ಮೆಗಾ ಸ್ಟಾರು, ನೀನು ಇನ್ನು ಗೋಲ್ಡನ್ ಸ್ಟಾರು ಅಂತ ಹೇಳಿ. ಸೊ ಈ ಥರದ್ದೆಲ್ಲ ಇನ್ಸಿಡೆಂಟು. ಹಾಗೆಯೇ ಪರಮಾತ್ಮ ಚಿತ್ರದ ಬಗ್ಗೆ ಮಾತಾಡ್ತಾನೆ ಸದ್ಯದ ಇಂಡಸ್ಟ್ರಿಯ ಪರಿಸ್ಥಿತಿಯನ್ನು ಕೂಡ ಅವರು ರಂಗಾಯಣ ರಘು ಅವರು ಹೇಳ್ತಾರೆ. ಪೆದ್ದಮ್ಮ, ತೆಲುಗಮ್ಮ ಅಂತ ಹೇಳಿ ನಾವು ಆ ಒಂದು ಇಂಡಸ್ಟ್ರಿಯನ್ನು ಕೇಳುವಂಥದ್ದಾಗಿದೆ. ಯಾಕಂದರೆ ನಾವು ತುಂಬ ವಿಶಾಲ ಹೃದಯದವರು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಭಾಷೆ ಎಲ್ಲ ಸಿನಿಮಾಗಳು ಬರುತ್ತೆ. ಆದರೆ ಕನ್ನಡದ ಸಿನಿಮಾಗಳು ಬೇರೆ ಕಡೆ ಹೋಗಬೇಕು ಅಂತಂದಾಗ ಅದು ಸಾಧ್ಯ ಆಗೋದೇನೇ ಇಲ್ಲ. ಕನ್ನಡದಲ್ಲಿ ತೆಲುಗು, ತಮಿಳು, ಹಿಂದಿ ಎಲ್ಲ ಬರ್ತಾ ಇತ್ತು. ಈಗ ಮಲಯಾಳಂ ಕೂಡ ಬಂದಿದೆ ಅಂತ ಹೇಳಿ ಬೇಸರದಲ್ಲಿ ಹೇಳ್ಕೊಂಡಿರುವಂಥದ್ದು. ಸೊ ಇಷ್ಟು ಪರಮಾತ್ಮ, ಪಿನಾಕ, ಹಾಗೆಯೇ ಕನ್ನಡದ ಪರಿಸ್ಥಿತಿ, ಹಾಗೆಯೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಟೈಟ್ಲು. ಸೊ ಇಷ್ಟೆಲ್ಲ ವಿಚಾರಗಳನ್ನು ರಂಗಾಯಣ ರಘು ಅವರು ಹಂಚಿಕೊಂಡಿದ್ದು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.